ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮಿದ್ದೀನಿ ನೋಡಿರಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾವೊಂದು ಈಗ ರೆಸಿಪಿ ಮಾಡಕತ್ತೀನಿ ರೀ. ಅದು ಏನಂತಂದ್ರೆ ಕ್ಯಾರೆಟ್ ಹಲ್ವಾ ಮತ್ತು ಚಿಕನ್ ಬಿರಿಯಾನಿ ರೀ. ಅದಕ್ಕೇನೆಲ್ಲ ಬೇಕಂತೇಳಿ ಬನ್ನಿ ನೋಡೋಣ. ಈಗ ನೋಡಿರಿ, ಇದು 1 kg ಕ್ಯಾರೆಟ್ ಐತ್ರಿ. ಇದಕ್ಕೆ ತೊಳೆದು ಇಟ್ಕೊಂಡೀನಿ ರೀ. ಈಗ ಇದು ಸಣ್ಣಾಗಿ ಹೆಚ್ಚಿಮ್ರಿ. ಈಗ ನೋಡಿರಿ ಫ್ರೆಂಡ್ಸ್, ನಾ ಇದ್ರಾಗ ಒಂದು ಬುಟ್ಟಿ ಇಟ್ಟೇನಿ ರೀ. ಇದ್ರಾಗ ಈಗ ತುಪ್ಪ ಹಾಕ್ಕೊಳಮ್ರಿ. ಅದನ್ನು ಥಂಡಿ ಗಟ್ಟಿ ಆಗಿತ್ತು ನೋಡ್ರಿ. ಈಗ ತುಪ್ಪ ಹಾಕೊಂಡ್ರಿ. ಇದು ಬಾದಾಮ್ ರೀ, ಇದು ಕಾಜು ರೀ. ಇದ್ರಾಗ ಹಾಕೊಂಡು ಸ್ವಲ್ಪ ಹುರ್ಕೊಳಮ್ರಿ. ಈಗ ಇದೊಂದು ಪ್ಲೇಟ್ಗೆ ತೆಗಿಮ್ರಿ. ಈಗ ನೋಡಿರಿ, ನಾ ಈ ಕ್ಯಾರೆಟ್ ತುರಿದು ಇಟ್ಟೇನಿ ರೀ. ಇದೇ ಕ್ಯಾರೆಟ್ ಏನು ಮಾಡೋದಂತಂದ್ರೆ ಈ ತುಪ್ಪದಾಗ ಸ್ವಲ್ಪ ಫ್ರೈ ಮಾಡ್ಕೊಳಮ್ರಿ. ಹಸಿ ವಾಸನೆ ಹೋಗುತ್ತಾನ. ಇಲ್ಲಿ ನೋಡಿರಿ, ಇದನ್ನ ಸ್ವಲ್ಪ ಇನ್ನೂ ತುಪ್ಪ ಹಾಕೀನಿ ರೀ. ಸ್ವಲ್ಪ ತುಪ್ಪ ಹೆಚ್ಚು ಹಾಕ್ಕೊಂಡು ಸ್ವಲ್ಪ ಚಲೋ ಹಾಕಿತ್ತಲ್ರಿ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕ್ರಿ. ಇದಕ್ಕೆ ಈಗ ನೋಡಿರಿ ಫ್ರೆಂಡ್ಸ್, ಇದು ಹಸಿ ವಾಸನೆ ಹೋಗುತ್ತಾನ ಸ್ವಲ್ಪ ಹುರ್ಕೋಬೇಕ್ರಿ. ಇದಕ್ಕೆ ಈಗ ನೋಡಿರಿ ಫ್ರೆಂಡ್ಸ್, ಇದು ಈ ಹದಕ್ಕೆ ಬಂದೈತ್ರಿ. ಇನ್ನೂ ಸ್ವಲ್ಪ ಇದು ಆಗ್ಬೇಕ್ರಿ, ಅಂದ್ರೆ ಮೆತ್ತಗೆ ಆಗ್ಬೇಕ್ರಿ. ಅಂದ್ರೆ ಅವಾಗ ಸಕ್ರೆ ಹಾಕ್ಬೇಕ್ರಿ. ಇದ್ರಾಗ ಹಾಲು ಹಾಕಿ ಈ ಥರ ಮ್ಯಾಶ್ ಮಾಡ್ಕೋಬೇಕ್ರಿ. ಅದು ಗಟ್ಟಿ ಆಗುತ್ತಾನ ಹೀಗೆ ಮ್ಯಾಶ್ ಮಾಡ್ಕೋಬೇಕ್ರಿ. ಆಮೇಲೆ ಸಕ್ರೆ ಹಾಕ್ಬೇಕ್ರಿ ಇದ್ರಾಗ. ಈಗ ನೋಡ್ರಿ, ನಾ ಇದ್ರೊಳಗೆ ಸಕ್ರೆ ಹಾಕೊಳ್ಳೋದು. ಸಕ್ರೆ ನೋಡಿ ಹಾಕೋಬೇಕ್ರಿ. ಸ್ವೀಟ್ ಹೆಚ್ಚು ತಿನ್ನೋರ ಸ್ವಲ್ಪ ಸಕ್ರೆ ಹೆಚ್ಚಿಗೆ ಹಾಕೋಬೇಕ್ರಿ. ಸ್ವೀಟ್ ಕಡಿಮೆ ತಿನ್ನೋರ ಸ್ವಲ್ಪ ಇದು ಸಕ್ರೆ ಕಡಿಮೆ ಹಾಕೋಬೇಕ್ರಿ. ನೋಡಿರಿ, ನಾನು ಇಲ್ಲಿ ಚಿಕನ್ ಬಿರಿಯಾನಿ ಮಾಡೋಕೆ ಅರ್ಧ kg ಚಿಕನ್ ತೊಗೊಂಡಿನಿ ರೀ. ಒಂದು 4 ಗಡ್ಡೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಟೀನಿ ರೀ. ಒಂದು 4 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಮತ್ತು ಸ್ವಲ್ಪ ಇದು ಪುದೀನ ಪೌಡರ್ ರೀ. ಇದು ಚಿಕನ್ ಮಸಾಲ ರೀ. ಇದು ಮನೆಗೆ ಫ್ರೆಶ್ ರುಬ್ಬಿ ಇಟ್ಕೊಂಡೀನಿ ರೀ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ. ಇದು ಕಸೂರಿ ಮೇಥಿ ರೀ. ಇದು ಗರಂ ಮಸಾಲ ರೀ. ಇದು ಚಕ್ಕೆ, ಲವಂಗ, ದಾಲ್ಚಿನ್ನಿ, ಇದು ಅಚ್ಚ ಖಾರದ ಪುಡಿ ರೀ. ಇದು ಅರಿಶಿಣ ರೀ. ಇದು ಪತ್ತ ರೀ. ಇದು 2 ಗ್ಲಾಸ್ ಅಕ್ಕಿ ರೀ. ಇದು ಸ್ವಲ್ಪ ಮೊಸರು ರೀ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ. ಈಗ ನಮ್ಮ ಈ ಕಡೆ ಕ್ಯಾರೆಟ್ ಹಲ್ವಾನು ರೆಡಿ ಆಗಕತ್ತೈತ್ರಿ. ಈ ಕಡೆಗೆ ಚಿಕನ್ ಬಿರಿಯಾನಿ ಈಗ ಮಾಡ್ಕೊಂಡ್ರಿ. ಈಗ ಇದ್ರೊಳಗೆ ಲವಂಗ ಹಾಕೊಂಡ್ರಿ. ಮತ್ತು ಇದಕ್ಕೆ ಏಲಕ್ಕಿನ ಮತ್ತು ಚಕ್ಕೆ ಹಾಕೊಂಡ್ರಿ. ಇದು ಶಾಜೀರಾ ರೀ. ಹಾಕೊಂಡಿದ್ದಿದ್ರ ಶಾಜೀರಾ ರೀ. ಈಗ ಇದಕ್ಕೆ ಕಟ್ ಮಾಡ್ಕೊಂಡು ಇಟ್ಟಿವಲ್ರಿ ಈರುಳ್ಳಿ, ಅದು ಹಾಕೊಂಡ್ರಿ. ಈಗ ಇದು ಉಳ್ಳಾಗಡ್ಡಿ ಕೆಂಪು ಆಗುತ್ತಾನ. ಈಗ ನಮ್ಮ ಕ್ಯಾರೆಟ್ ಹಲ್ವಾ ಏನಾಗೈತಿ ನೋಡಮ್ರಿ. ಇದು ರೀ ಈಗ ರೆಡಿ ಆಗೈತ್ರಿ. ಈ ಹದಕ್ಕೆ ಬಂದೈತೆ ನೋಡಿರಿ ಫ್ರೆಂಡ್ಸ್. ಸಕ್ಕರೆ ಹಾಕೊಂಡ್ರಿ. ಈ ಥರ ಗಟ್ಟಿ ಆಗಬೇಕು. ಅಂದ್ರೆ ಎಲ್ಲ ಹಾಲದ್ದು ಇದ್ರಾಗೆ ಇದು ಹಾಲದು ಎಲ್ಲ ಒಣಗಿರಿ ಈ ಥರ ಆಗ್ಬೇಕ್ರಿ. ಅದು ಹಾಲು ಹಸಿ ಇತ್ತಂದ್ರೆ ಚಲೋ ಆಗಲ್ರಿ. ಈ ಥರ ಗಟ್ಟಿ ಆಗ್ಬೇಕ್ರಿ ಅದು. ಈಗ ಇದಕ್ಕೆ ರೀ ಸಣ್ಣ ಕುಟ್ಟಿಟ್ಟೇನಿ ರೀ. ಇದು ಏಲಕ್ಕಿ ಹಾಕೊಂಡ್ರಿದ್ರ. ಇದು ಕಾಜು ಬಾದಾಮ ಫ್ರೈ ಮಾಡಿ ಇಟ್ಟಿದ್ದೆ ಅಲ್ರಿ ತುಪ್ಪದಾಗ, ಇದು ಹಾಕೊಂಡ್ರಿ. ಇದು ಕೆಂಪಾಗಿತ್ತು ಉಳ್ಳಾಗಡ್ಡಿ. ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ನೋಡಿ, ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಚಲೋ ಅನಿಸ್ತೈತಲ್ರಿ.
ಭಾಳ ಸಿಂಪಲ್ ಐತ್ರಿ ಕ್ಯಾರೆಟ್ ಹಲ್ವಾ ಮಾಡೋದ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ ಈ ವಿಧಾನದಲ್ಲಿ. ಹ್ಯಾಂಗಾಗಿತ್ತು ಅಂಥೇಳಿ ಒಂದು ಕಮೆಂಟ್ ಮಾಡಿರಿ. ಈಗ ನಮ್ಮ ಚಿಕನ್ ಬಿರಿಯಾನಿಗೆ ರೀ ಇದೆಲ್ಲ ಮಸಾಲೆ ಎಲ್ಲ ಹಾಕೊಂಡು ಬಿಡಮ್ರಿ. ಇದು ಹೇಳಿನಲ್ರಿ ಫ್ರೆಂಡ್ಸ್, ಇದು ಕಸೂರಿ ಮೇಥಿ ರೀ, ಇದು ಈಗ ಫ್ರೆಶ್ ಜಜ್ಜಿಟ್ಟಿನಿ ರೀ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ, ಇದು ಅರಿಶಿಣ ರೀ, ಇದು ಅಚ್ಚ ಖಾರದ ಪುಡಿ, ಇದು ಬಿರಿಯಾನಿ ಮಸಾಲ, ಇದು ರೀ ಧನಿಯಾ ಪೌಡರ, ಅಂದರೆ ತೇಜ್ಪತ್ತ, ಪಲಾವ್ ಪತ್ತನೂ ಅಂತಾರೆ ಇದಕ್ಕೆ. ಇದೆಲ್ಲ ಅದ್ರೊಳಗೆ ಮಿಕ್ಸ್ ಮಾಡೋಣ. ನೋಡಿರಿ ಫ್ರೆಂಡ್ಸ್, ಈಗ ನಮ್ಮ ಕ್ಯಾರೆಟ್ ಹಲ್ವಾ ಈ ಥರ ರೆಡಿ ಆಗಿತ್ತು ನೋಡಿರಿ. ನೀವು ಒಮ್ಮೆ ಟ್ರೈ ಮಾಡಿರಿ ಫ್ರೆಂಡ್ಸ್, ಭಾಳ ಸಿಂಪಲ್ ಇದೆ ರೀ. ಇದಕ್ಕೆ ಖವಾನೂ ಇಲ್ಲ, ಏನೂ ಇಲ್ಲ, ಎಷ್ಟಿತ್ತು ಮನ್ಯಾಗ ಅಷ್ಟು ಸಾಮಗ್ರಿಯಿಂದ ಮಾಡೀನಿ ರೀ. ನೀವು ಒಮ್ಮೆ ಟ್ರೈ ಮಾಡಿರಿ ಈ ಥರ. ಈಗ ಇದರ ಕ್ಯಾರೆಟ್ ಹಲ್ವಾರ ರೆಡಿ ಆಗಿತ್ತು ರೀ. ಈಗ ಚಿಕನ್ ಬಿರಿಯಾನಿ ನೋಡೋಣ ರೀ. ಈ ನಮ್ಮ ಚಿಕನ್ ಬಿರಿಯಾನಿಗೆ ಇದು ಅರ್ಧ kg ಚಿಕನ್ನ ಇದ್ರೊಳಗೆ ಹಾಕೊಂಡ್ರಿ. ಈಗ ಇದ್ರೊಳಗೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ನಾವು ಸ್ವಲ್ಪ ಉಪ್ಪು ಜಾಸ್ತಿನೇ ತಿಂತೀವಿ ರೀ. ಈಗ ಇದ್ರೊಳಗೆ ರೀ ಇದು ಮೊಸರು ರೀ, 1 ಕಪ್ ಮೊಸರು ರೀ ಹಾಕ್ಕೊಂಡ್ರಿ ಚಿಕನ್ ಬಿರಿಯಾನಿ. ನೋಡಿರಿ, ಈಗ ನಮ್ಮ ಚಿಕನ್ ಬಿರಿಯಾನಿ ರೆಡಿ ಆಗಿತ್ತು ನೋಡಿರಿ. ಯಾವ ಥರ ಆಗಿತ್ತು ನೋಡಿರಿ ಫ್ರೆಂಡ್ಸ್, ಇದು ಚಿಕನ್ ಬಿರಿಯಾನಿ, ಇದು ಕ್ಯಾರೆಟ್ ಹಲ್ವಾ ರೆಡಿ ಆಗಿತ್ತು ರೀ. ಈಗ ಊಟ ಮಾಡ್ತೀವಿ ರೀ ಫ್ರೆಂಡ್ಸ. ಈಗ ನೋಡಿರಿ, ಈಗ ನೀರು ಕುದಿಯಾಕತ್ತೈತೆ ರೀ. ಇದಕ್ಕೆ ತೊಳೆದು ಇಟ್ಕೊಂಡಿರುವ ಅಕ್ಕಿ ಇದ್ರೊಳಗೆ ಹಾಕೊಂಡ್ರಿ. ತೊಳೆದ ಅಕ್ಕಿ ಹಾಕಿ ಮುಚ್ಚಳ ಮುಚ್ಚೀನಿ ರೀ. 3 ಸೀಟಿ ಆಗೋಣ ಕುದಿಸೋಣ್ರಿ.